ಕೆಲವು ಕ್ಷಣಗಳಲ್ಲಿ 6 ನಕ್ಸಲರು ಶರಣಾಗತರಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಎದುರುಗಡೆನೇ ಶರಣಾಗಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಸಹಜ ಕೂಡ, ಅಕಸ್ಮಾತ್ ಜಿಲ್ಲಾಡಳಿತದ ಎದುರುಗಡೆನೋ ಅಥವಾ ಯಾವುದೋ ಪೊಲೀಸ್ ಠಾಣೆ ಎದುರುಗಡೆನೋ ಶರಣಾಗತರಾಗಿಬಿಟ್ರೆ ಚಿತ್ರಹಿಂಸೆಗಳಾಗಬಹುದು, ಮತ್ತೆ ಕೇಸ್ಗಳಾಗಬಹುದು, ಕ್ಷಮೆ ಸಿಗದೇ ಇರಬಹುದು. ಎಷ್ಟೋ ಜನ ನಕ್ಸಲರು ಏನು ಶರಣಾಗತರಾಗಿರ್ತಾರಲ್ಲ, ಅವರ ಬದುಕಿರುತ್ತಲ್ಲ, ತದನಂತರದ ಬದುಕು ಶರಣಾಗತ ಆಗೋವರೆಗೂ ದೊಡ್ಡ ಮಟ್ಟದ ಸುದ್ದಿ ಆಗ್ತಾರೆ. ಅವರು ಆಯ್ತಪ್ಪ ಇವರು ಶರಣಾದರು, ಸೋ ಆ್ಯಂಡ್ ಸೋ ಡೇಟಲ್ಲಿ ಶರಣಾಗತರಾಗ್ಬಿಟ್ಟಿದ್ರು ಅಂತ. ಆಮೇಲೆ ಒಂದು 50 ಕೇಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಎಷ್ಟೋ ಬಾರಿ ಅವರು ಕೇಸ್ ನಡೆಸೋಕ್ಕೆ ದುಡ್ಡಿರಲ್ಲ. ಭಾಗ 1. ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿಬಿಟ್ಟಿರ್ತಾರೆ. ಭಾಗ 2. ಖುದ್ದು ಕೌಟುಂಬಿಕ ಬಹಿಷ್ಕಾರಕ್ಕೂ ಒಳಗಾಗಿರ್ತಾರೆ. ಭಾಗ 3. ಭಾಗ 4 ಆರ್ಥಿಕವಾಗಿ ಅಸಮರ್ಥರಾಗಿರ್ತಾರೆ. ಹಣ ಇರಲ್ಲ ಅವ್ರ ಹತ್ರ. ಏನೋ ಯಾರೆಲ್ಲ ಪೆದ್ರು ಹೋಗಿದ್ದಾರಾ ನಕ್ಸಲಿಸಮ್ಗೆ, ಅಕ್ಷರ ಬರದೇ ಇರುವಂಥ ಪೆದ್ರು, ದಡ್ರು, ನಿರಕ್ಷರ ಕುಕ್ಷಿಗಳು ಹೋಗಿದ್ದಾರಾ? ನೋ. ಅನೇಕರು ತುಂಬ ಚೆನ್ನಾಗಿ ಓದಿರ್ತಾರೆ. ಮನಸ್ಸು ಮಾಡಿದ್ರೆ ಲಾ ಮಾಡಿಕೊಂಡು ಬೇಕಾದರೂ ಇದೇ ಸರ್ಕಾರದ ನಿಲುವುಗಳ ವಿರುದ್ಧವಾಗಿ, ಶೋಷಿತರ ಪರವಾಗಿ ಧ್ವನಿ ಎತ್ತಬಹುದು. ಆದರೆ ಯಾವುದೋ ಒಂದು ಮೊಮೆಂಟ್ನಲ್ಲಿ ಬಿಸಿ ರಕ್ತದ ಕಾರಣಕ್ಕೂ, ಕೆಲವು ಸೈದ್ಧಾಂತಿಕ ಬದ್ಧತೆಯ ಕಾರಣಕ್ಕೂ, ಸೈದ್ಧಾಂತದ ಆಕರ್ಷಣೆಯ ಕಾರಣಕ್ಕೂ ಒಳಗಾಗಿ ಪೆನ್ ಬದಲು ಗನ್ ಹಿಡ್ಕೊಂಡ್ಬಿಟ್ಟಿರ್ತಾರೆ ಅವರು. ನಮ್ಗೆ ಇದರಿಂದಾನೇ ನಾವು ನಮ್ಮ ಭಾಗದ ಜನಗಳಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ, ಈ ಭಾಗದ ಜನಗಳಿಗೆ ಹಕ್ಕುಪತ್ರ ಒದಗಿಸಬಹುದು, ನಾವು ಆದಿವಾಸಿಗಳು ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಕಿರುಕುಳ ತಪ್ಪಿಸಬಹುದು ನಾವು, ಒಂದು ನಂಬಿಕೆಗೆ ಬಂದುಬಿಟ್ಟಿರ್ತಾರೆ ಅವರು. ಆ ಕಾರಣಕ್ಕೆ ಹೋಗಿಬಿಟ್ಟಿರ್ತಾರೆ ಅವರು. ಆದರೆ ಎಲ್ಲರೂ ಇವತ್ತಿನೊಳಗೆ ಸುದ್ದಿ ಮಾಡಬಹುದು, ಇದನ್ನು ನಾಳೆವರೆಗೆ ಸುದ್ದಿ ಮಾಡಬಹುದು. ನಾಳೆ ನಂತರದ ಅವ್ರದ್ದು ಜೀವನ ಇರುತ್ತಲ್ಲ, ಸುದ್ದಿ ಆಗುವುದು ವಿರಳಾತಿ ವಿರಳ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ತದನಂತರ ಏನಾಗುತ್ತೆ, ಆರ್ಥಿಕವಾಗಿ ಅಸಹಕಾರ. ಈಗ ಕಾಡಲ್ಲಿರ್ತಾರೆ ಅವರು. ಇಲ್ಲಿ ಯಾರೋ ಬಂದ ತಕ್ಷಣ ಬಾರಪ್ಪ ನನ್ನ ಫ್ಯಾಕ್ಟ್ರಿ ಕೆಲಸ ಕೊಡ್ತೀನಿ ನಿನಗೆ, ನನ್ನ ಜಮೀನಿಗೆ ಬಾರಿಯ ಕೆಲಸ ಕೊಟ್ಬಿಡ್ತೀನಿ ನಿನಗೆ, ಬಾ ನನ್ನ ಆಫೀಸ್ಗೆ, ಕೆಲಸ ಕೊಡಲ್ಲ. ಕೌಟುಂಬಿಕವಾಗಿ ಅಯ್ಯೋ ನಕ್ಸಲ್ ಇವ್ರ ಮನೇಲಿ ಅಂತ ಇರೋದು, ಇವ್ರ ಮನೇಲಿ ಅಂತ ನಕ್ಸಲ್ ಇದ್ದಿದ್ದು ಅಂತ ಕುಟುಂಬದವ್ರಿಗೊಂದು ಕೆಟ್ಟ ಹೆಸರು ಬಂದುಬಿಟ್ಟಿರುತ್ತಲ್ಲ, ಅವ್ರೇನು ಮಾಡಿಬಿಡ್ತಾರೆ, ಇವ್ರ ಸಹಕಾರ ಇಲ್ಲ, ಅಸಹಕಾರ ಅವ್ರ ಕಡೆಯಿಂದ, ಅಘೋಷಿತ ಅಸಹಕಾರ. ಹೇಳ್ಕೊಳ್ಳಲ್ಲ, ಆದರೆ ನಮ್ಮ ತಂಟೆಗೆ ಬರಬೇಡ್ರಪ್ಪ ಹೇಳಿಬಿಟ್ಟಿರ್ತಾರೆ. ಮುಗೀತಾ ಅಲ್ಲಿ. ಸಾಮಾಜಿಕವಾಗಿ ಅಯ್ಯೋ ಇವರೆಲ್ಲ ಆ ಮನೆಯಂತೆ ಇದ್ದಿದ್ದು, ಆ ಬಹಿಷ್ಕಾರಕ್ಕೆ ಒಳಗಾಗಿರ್ತಾರೆ. ನಂತರ ಕೋರ್ಟು ಕೇಸ್ಗಳು. ಇಲ್ಲಿನ ಒಂದಷ್ಟು ಜನಗಳಿಗೋಸ್ಕರ ಅದು ಸರಿಯೋ ತಪ್ಪೋ ಅವ್ರ ಪ್ರಕಾರ ಸರಿ, ಅದನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಾಗಿತ್ತಾ, ಅದು ನಿಮ್ಮ ತರ್ಕಕ್ಕೆ ಬಿಟ್ಟಂಥ ವಿಚಾರಗಳು. ನಾವೇನು ಬೇಕಾದ್ರೂ ಅದಕ್ಕೆ ಹೇಳಬಹುದು, ಇಲ್ಲ ಈ ಥರ ಮಾಡಬಹುದಾಗಿತ್ತು, ಆ ಥರ ಮಾಡಬಹುದಾಗಿತ್ತು ಅಂತ. ಅವತ್ತವರು ಶಸ್ತ್ರವನ್ನು ಹಿಡಿದುಕೊಂಡಾಗ, ಶಸ್ತ್ರವನ್ನು ಈ ಥರ ಹೋಲ್ಡ್ ಮಾಡಿರ್ತಾರಲ್ಲ, ಅವತ್ತಿಗೆ ಅದ್ಭುತ ಅಂತ ಕಾಣಿಸಿರುತ್ತೆ. ತದನಂತರದವರು ಅರಣ್ಯದ ಬದುಕಿರುತ್ತಲ್ಲ, ಅದೊಂದು ಅರಣ್ಯ ರೋದನ, ಅದು ಬೇರೆ ವಿಚಾರ. ಆದರೆ ಆಚೆ ಬಂದ ನಂತರದಲ್ಲಿ ಅವ್ರನ್ನ ಸ್ವೀಕರಿಸೋದಕ್ಕೆ ಒಂದು ವಿಧಾನ ಬೇಕಾಗುತ್ತೆ, ಒಂದು ಮೆಥಡ್ ಬೇಕಾಗುತ್ತೆ. ಆ ಮೆಥಡ್ಡು ಯಾವುದೋ ಜಿಲ್ಲಾಡಳಿತದ ಮುಂದೆ ಹೋದರೆ ಸಿಗದೇ ಇರಬಹುದು, ಅವರ ಅನುಮಾನ ಅಥವಾ ಅವರ ಶಂಕೆ ಅದು. ಹಾಗಾಗಿ ಅವ್ರನ್ನ ಹಣಕಾಸಿನ ವಿಚಾರದಲ್ಲಿ ಅವ್ರ ಗತಿ ಏನೂ ಗೊತ್ತಿಲ್ಲ. 20 ಕೇಸ್ ಇರುತ್ತೋ, 30 ಕೇಸ್ ಇರುತ್ತೋ, 5 ಕೇಸ್, ಎಷ್ಟೋ ಸಂದರ್ಭಗಳಲ್ಲಿ ಒಂದು ಬೇಲ್ಗೂ ಕೂಡ ಅವ್ರ ಬಳಿ ಹಣ ಇರಲ್ಲ. ಆಲ್ ಬ್ರ್ಯಾಂಡ್ ನ್ಯೂ. ಅವ್ರೀಗ ಈಗ ಹೊಸ್ದಾಗಿ ಬಂದರು ಅಂದರೆ ಆ್ಯಸ್ ಇಫ್ ಒಂದು ಮಗು ಇವಾಗ ಹುಟ್ಟಿತು ಅಂತ, ಅಲ್ಲಿಂದ ಜೀವನ ಶುರು ಆಗಬೇಕಾದ್ರದ್ದು ಅಂತ. ಏನೇನೂ ಇರಲ್ಲ. ಒಂದು ಮನೆ, ಮಠ, ಆಸ್ತಿ ಇದ್ದರೆ ಇತ್ತು, ಸೇರಿಸ್ಕೊಳ್ಳೋರು ಸೇರಿಸ್ಕೊಳ್ತಾರೆ, ಇಲ್ಲದಿದ್ರೆ ಇಲ್ಲ. ಹಣಕಾಸು ಬೇಕು, ಕಾನೂನಾತ್ಮಕ ಸಲಹೆಗಳು ಬೇಕು, ಕಾನೂನು ಹೋರಾಟಕ್ಕೆ ದುಡ್ಡು ಬೇಕಾಗತ್ತೆ. ಅದನ್ನು ಕೊಲೆ ಮಾಡಿದ್ರಾ, ಅದನ್ನು ಲೂಟಿ ಮಾಡಿದ್ರಾ, ಹೆದರಿಸಿದ್ರಾ, ಬೆದರಿಸಿದ್ರಾ, ಕರಪತ್ರ ಹಂಚಿದ್ರಾ, ಸರ್ಕಾರದ ವಿರುದ್ಧ ಮಾತಾಡಿದ್ರಾ, ಅಪ್ಪಣೆ ಇಲ್ಲದೆ ನುಗ್ಗಿದ್ರೆ ಯಾವುದಾದ್ರು ಗ್ರಾಮಗಳಿಗೆ, 100 ಕೇಸ್ಗಳಿರಬಹುದು ಅವ್ರ ಮೇಲೆ. ಅದಕ್ಕೇನು ಅಂತ ಅವ್ರಿಗೊಂದು ಆತಂಕ ಇರುತ್ತೆ. ಬಹುಶಃ ಈ ಆತಂಕಗಳಿಗೆಲ್ಲ ನಮಗೆ ಸಿದ್ದರಾಮಯ್ಯನವರೇ ಮದ್ದು. ಸಿದ್ದರಾಮಯ್ಯನವರ ಸಲಹೆಯ ಮೇರೆಗೇ ನಾವೇನು ಮಾಡಿದ್ವಿ, ನಾವು ಶರಣಾಗತರಾಗಿ ಒಪ್ಕೊಂಡಿದ್ದೀವಿ ಇವತ್ತು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ನಾವು ಶರಣಾಗಕ್ಕೆ ಇಷ್ಟಪಡಲ್ಲ. ಶರಣಾಗತರಾಗುವುದಿದ್ದರೆ ನಾವು ಶರಣಾಗುವುದು ಸಿದ್ದರಾಮಯ್ಯವರ ಎದುರುಗಡೆ ಅಂತ ಹೇಳಿ ಎಲ್ಲ ಒಂದು ಪ್ರಯಾಣ ಹೊರಟಿದ್ದಾರೆ. ಸೊ ಹಾಗಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಎಲ್ಲ ನಕ್ಸಲರು ಎಷ್ಟು ಜನ ಅಂತ ಗೊತ್ತಾಗಬೇಕು, ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇಲ್ಲೀಗ CM ಮುಂದೆ ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಡುವಂಥ ಸಾಧ್ಯತೆ ಇದೆ. ಶರಣಾಗತಿ ಆಗಿ ಅಂಥೇಳಿ ಕರೆ ಕೊಟ್ಟ ಮೇಲೆ ಅವರ ಬೇಡಿಕೆಗಳಲ್ಲಿ ಎಲ್ಲವನ್ನೂ ಈಡೇರಿಸ್ತೇ ಇದ್ದರೂ ಅವರ ಬೇಡಿಕೆಯನ್ನು ಪರಿಷ್ಕರಣೆಯನ್ನು ಮಾಡಬೇಕಾಗತ್ತೆ. ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಬೇಕಾಗತ್ತೆ. ಕಾರಣ ಆ ಷರತ್ತುಗಳನ್ನು ಒಪ್ಕೊಂಡವರು ಬಂದಿರ್ತಾರೆ. ಅಕಸ್ಮಾತ್ ಇವರಲ್ಲಿ ಚಿತ್ರಹಿಂಸೆ ಆಯಿತು, ಇಲ್ಲಿ ಯಾವುದೋ ಕೇಸು ಅದು ಇದು, ಹಾಗಾದ್ರೆ ಕಾನೂನಾತ್ಮಕ ಕ್ರಮಗಳೇ ಬೇಡವಾ ಅವ್ರಿಗೆ? ಬೇಕು. ಆದರೆ ಇದನ್ನು ತೀರಾ ನರಕ ತೋರಿಸ್ಬಿಡ್ತೀವಿ ನಿಮಗೆ ಅಂತ ಆದಾಗ ಅವ್ರಿಗೇನು ಅನ್ಸುತ್ತೆ, ಅವಾಗ ನಾವು ಕಾಡಲ್ಲೇ ಆರಾಮಾಗಿದ್ವಲ್ಲಪ್ಪ, ವಿ ವರ್ ಹ್ಯಾಪಿ ಅಟ್ ದ ಫಾರೆಸ್ಟ್, ನಾವು ವಿ ಡಿಡ್ ಎ ಮಿಸ್ಟೇಕ್, ವಿ ಶುಡ್ಂಟ್ ಹ್ಯಾವ್ ಕಮ್ ಹಿಯರ್.
ಅಂತ ಅವ್ರಿಗೆ ಅನ್ನಿಸ್ಬಹುದು. ಇಲ್ಲಿ ಬರಬಾರ್ದಾಗಿತ್ತು, ನಾವು ಕಡಲಲ್ಲಿ ಆರಾಮಾಗಿದ್ವಿ ನಾವು ಅನ್ನಿಸ್ಬಾರ್ದಲ್ವಾ. ಅದಕ್ಕೆ ಮುಖ್ಯಮಂತ್ರಿಗಳ ಮುಂದೆ ಇವರಿರ್ತಕ್ಕಂಥ ಬೇಡಿಕೆಗೆ ಏನು ಪರಿಹಾರಗಳು ಸಿಗುತ್ತೆ ಅದನ್ನು ನಾವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಘನತೆಯಿಂದ ಶರಣಾಗತಿ ಪ್ರಕ್ರಿಯೆ ಕೈಗೊಳ್ಳಬೇಕು ಅಂಥೇಳಿ ಮನವಿ ಮಾಡಿ, ನಮಗೊಂದು ಘನತೆಯಿಂದ ಬದುಕೋದಕ್ಕೆ, ಘನತೆಯಿಂದ ಶರಣಾಗುವುದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಇಲ್ಲಿ ಪ್ರಕ್ರಿಯೆಯನ್ನು ಜಾರಿಯಲ್ಲಿಟ್ಟಿದೆ. ಎಲ್ಲೋ ಕಾರಲ್ಲಿ ಬರ್ತಾ ಇರ್ತಾರೆ ಅವರು ಶರಣಾಗತರಾಗಬೇಕು ಅಂಥೇಳಿ, ಇಲ್ಲಿ ನಕ್ಸಲಿದರಂತೆ ಅಂತ ಏನು ಪೊಲೀಸರು ವೀರಾವೇಶದಲ್ಲಿ ಹೋಗಿ ಆ ಕಾರ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ನಾವು ಹಿಡ್ಕೊಂಡೇ ಬಂದ್ವಿ ಸ್ವಾಮಿ ಇವ್ರನ್ನ, ಇವರೇನು ಶರಣಾಗಲಿಲ್ಲ, ಹಂಗೇನು ಮಾಡ್ತಾ ಇಲ್ಲ, ಮಾಡಬಾರದು, ಆ ಥರ ಮಾಡಬಾರ್ದು. ಬೆಂಗಳೂರಿನ ಕಡೆಗೆ ಇದೀಗ ಇವರೆಲ್ಲರೂ ಕೂಡ ಹೊರಟಿದ್ದಾರೆ. ನಕ್ಸಲ್ ತಂಡ ಮತ್ತು ಸಮನ್ವಯ ವೇದಿಕೆ, ಇಲ್ಲೇನಾಗುತ್ತೆ, ಆ ತಂಡವೇ ಬರಲಿಕ್ಕಾಗಲ್ಲ, ತಂಡ ಯಾರು ನಂಬೋದು ನಾವು ಅಂತ ಅವ್ರಿಗೊಂದು ಭಯ ಇರುತ್ತೆ. ಒಂದು ಸಮನ್ವಯ ವೇದಿಕೆ ಇದೆ ಅಲ್ಲಿ, ಪಾರ್ವತೀಶ್ ಬಿಳಿದಾಳೆ ಕೂಡ ಇದರಲ್ಲಿ, ಹಿರಿಯ ಪತ್ರಕರ್ತರು ಕೂಡ ಹೌದವರು, ಅವರು ಕೂಡ ಅಲ್ಲಿ ಹೊರಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸರ್ಕಾರ ಕೂಡ ಅವರ ಒಂದು ಘನತೆಯಿಂದ ಶರಣಾಗುವುದಕ್ಕೆ ಒಂದು ಅನುವು ಮಾಡಿಕೊಟ್ಟಿದೆ. ಇಲ್ಲಿ ಶರಣಾಗತರಾಗ್ತಿರೋದು ಯಾರ್ಯಾರು? ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ ಅರೋಳಿ, ವಸಂತ ಟಿ, ಎನ್ ಜೀಶಾ, ಇಷ್ಟು ಜನ ಶರಣಾಗ್ತಾ ಇದ್ದಾರೆ. 6 ಜನ ಶರಣಾಗ್ತಾ ಇರೋದು. ಇನ್ನೂ ಇದ್ದಾರಾ ಇಲ್ವಾ, ಬೇರೆ ಕಡೆ ಇದ್ದಾರಾ, ವೆಯ್ಟ್ ಮಾಡೋಣ ನಾವು. ಇವರು ಶರಣಾಗತರಾದಮೇಲೆ ಆ ಮಾಹಿತಿಗಳು ನಮಗೂ ಕೂಡ ಸಿಗಬಹುದಾಗತ್ತೆ ಅಂತ. ಯಾರೇ ಶರಣಾದರು ಅಂತ ಹೇಳಿದ್ರೆ, ಮಾರಪ್ಪ ಅರೋಳಿ ಶರಣಾಗತರಾಗ್ತಿರೋದು, ಯಾರೇ ಶರಣಾಗತರಾಗ್ತಿರೋಣ ಅವರ ಒಂದು ಕತೆ ನೋಡೋಣ. ಇಲ್ಲಿ ವಸಂತ ಟಿ ನಕ್ಸಲ್ ಶರಣಾಗ್ತಿರೋದು. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಎನ್ ಜೀಶಾ ಇಲ್ಲಿ ಶರಣಾಗತಿ ಆಗೋದಕ್ಕೆ ಒಪ್ಕೊಂಡಿರೋದು. ಹಲವಾರು ವರ್ಷಗಳ ದಶಕಗಳ ನಕ್ಸಲ್ ಜೀವನ ನೋಡಿ ಬಂದಿರತಕ್ಕಂಥವ್ರು ಇವರೆಲ್ಲರೂ ಕೂಡ. ವನಜಾಕ್ಷಿಯಲ್ಲಿ ಶರಣರಾಗ್ತಿರೋದು. ಇಲ್ಲಿ ಸುಂದರಿ ಶರಣಾಗತ್ರಿ, ಮಾರಪ್ಪ ಅರೋಳಿ ಶರಣಾಗ್ತಾ ಇರೋದು, ಮುಂಡಗಾರು ಲತಾ ಇವರು ಶರಣಾಗತರಾಗ್ತಾ ಇರೋದು. ಹಾಗಾಗಿ 6 ಜನ ಇಲ್ಲಿ ಶರಣಾಗತರಾಗ್ತಾ ಇರೋದು. ಇವರ ಮೇಲೆ ಕೇಸು, ಕೋರ್ಟು, ಸಾಕಷ್ಟು ವಿಚಾರಗಳು ಇರ್ತವೆ. ಇವೆಲ್ಲವಕ್ಕೂ ಕೂಡ ಸಿದ್ದರಾಮಯ್ಯನವ್ರು ಏನು ಪರಿಹಾರವನ್ನು ಸೂಚಿಸ್ತಾರೆ ಇವತ್ತು, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಕಾರಣ ನಕ್ಸಲರು ಶರಣಾಗತರಾಗ್ಬಿಡಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಕರೆ ನಂಬಿಕೊಂಡೇ ಅವ್ರು ಬರ್ತಾ ಇರೋದು. ತಪ್ಪಿಸ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಇರ್ತವೆ, ಕಾಡಲ್ಲಿ ಇರಲಿಕ್ಕೂ ಅವಕಾಶ ಇತ್ತು. ಇದೇ ಜೀವನವೇ, ಇದ್ದಷ್ಟು ದಿನಗಳ ಕಾಲ ಕಾಡಲ್ಲಿ ಸಿಗುವಂಥದ್ದೇ ತಿನ್ನಬೇಕು, ಊರಿಂದ ಯಾವಾಗ ಊರಿಗೆ ಬರಬೇಕು, ರೇಷನ್ ತಗೊಂಡು ಹೋಗಬೇಕು, ಇಂಥವೇ ಎಲ್ಲ ಇರ್ತವೆ. ಹಾಗಾಗಿ ಇದೀಗ CM ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅದು ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಮುಂಡಗಾರು ಲತಾ ಯಾರಪ್ಪ ಅಂತ ಹೇಳಿದ್ರೆ ಈಗಿನ ನಕ್ಸಲ್ ತಂಡದ ನಾಯಕಿ ಮುಂಡಗಾರು ಲತಾ. ಶೃಂಗೇರಿ ತಾಲೂಕಿನವರು, ಬಡ ಆದಿವಾಸಿ ದಂಪತಿಯ ದೊಡ್ಡ ಕುಟುಂಬದ ಹೆಣ್ಣುಮಗಳು. ಇವರ ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಕ್ಸಲ್ ಅಂದ ತಕ್ಷಣ ಅವ್ರನ್ನ ಟೆರರಿಸ್ಟ್ಗಳ ರೀತಿಯಲ್ಲಿ ನೋಡುವಂತಾಗಬಾರ್ದು. ಇವ್ರದ್ದೇ ಬೇರೆ ಅನೇಕ ಜನ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಕಳ್ಳಕಾಕರು, ಟೆರರಿಸ್ಟ್ಗಳು, ನಕ್ಸಲರು ಇವರೆಲ್ಲರೂ ಒಂದೇ ಏನೋ. ಇಲ್ಲಿ 2-3 ಭಾಗ ಬರ್ತವೆ. ನಾವು ಬಿಹಾರದ ಕಡೆ ಹೋದಾಗ ಆ ಕ್ರೌರ್ಯದ ನಕ್ಸಲಿಸಮ್ ಅದೊಂದು ಬೇರೆ ಥರದ್ದೇ ಕಥೆ. ಕರ್ನಾಟಕದ ಮಟ್ಟಿಗೆ ಬಂದಾಗ ಈ ಆದಿವಾಸಿಗಳ ಪರವಾಗಿ, ಜಮೀನು ಕಳ್ಕೊಂಡವರ ಪರವಾಗಿ, ಜಮೀನು ಹಲವಾರು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದು ಪತ್ರಗಳು ಸಿಗದೇ ಇರೋರ ಪರವಾಗಿ, ಆದಿವಾಸಿಗಳನ್ನ ಒಕ್ಕಲೆಬ್ಬಿಸ್ತಾ ಇರೋರ ಪರವಾಗಿ, ಅರಣ್ಯವಾಸಿಗಳ ವಿಚಾರದಲ್ಲಿ ಅರಣ್ಯ ಇಲಾಖೆಯವರು ಕ್ರೂರವಾಗಿ ನಡೆಸ್ಕೊಳ್ತಾ ಇರೋದ್ರ ವಿಚಾರವಾಗಿ ಹೋರಾಟ ಮಾಡಬೇಕು ನಾವು ಅಂಥೇಳಿ ಪೆನ್ ಬದಲು ಗನ್ ಹಿಡ್ಕೊಂಬಿಟ್ರು ಇವರೆಲ್ಲರೂ ಕೂಡ. ಇಷ್ಟೇ ಡಿಫ್ರೆನ್ಸ್ ಇರೋದು. ಇದರ ನಡುವೆ ಸಹಜವಾಗಿ ಯಾವಾಗಲೂ ಒಂದು ತಿಳ್ಕೋಬೇಕು, ಯಾರೇ ನಕ್ಸಲಿಸಮ್ಗೆ ಹೋಗಲಿ, ಟೆರರಿಸ್ಟ್ಗಳು ಯಾರೇ ಆಗಲಿ, ಜಗತ್ತಿನ ಎಲ್ಲ ಟೆರರಿಸ್ಟ್ಗಳಿಗಿಂತ, ಎಲ್ಲ ನಕ್ಸಲರಿಗಿಂತ, ಎಲ್ಲ ಟೆರರಿಸ್ಟ್ಗಳು, ಎಲ್ಲ ನಕ್ಸಲರು, ಎಲ್ಲ ಬಂಡುಕೋರರಿಗಿಂತ ಹೆಚ್ಚಿನ ಶಸ್ತ್ರಾಸ್ತ್ರಗಳ ದಾಸ್ತಾನು ಇರೋದು ಸರ್ಕಾರದ ಬಳಿನೇ. ನಿಜ ಅಲ್ವಾ? ನೀವು ಯಾವುದೇ ನಕ್ಸಲಿಸಮ್ ತಗೊಳ್ಳಿ, ಯಾವುದೇ ಟೆರರಿಸ್ಟ್ ತಗೊಳ್ಳಿ, ಅವ್ರಿಗಿಂತ ಜಾಸ್ತಿ ವೆಪನ್ನು ಸರ್ಕಾರದ ಬಳಿನೇ ಇರೋದು. ಸರ್ಕಾರವೇ ಸ್ಟ್ರಾಂಗು. ಅಲ್ಟಿಮೇಟ್ಲಿ ಸರ್ಕಾರದ ಮುಂದೆನೇ ಇವತ್ತಲ್ಲ ನಾಳೆ ಮಂಡಿ ಊರಬೇಕು. ಸನ್ನಿವೇಶ ಆಗಿರ್ತವೆ. ಸರ್ಕಾರಕ್ಕಿಂತ ಜಾಸ್ತಿ ಇಟ್ಟಿದ್ದಾರಾ ನಕ್ಸಲರ ಬಳಿಯಲ್ಲಿ? ಮದ್ದುಗೊಂಡಿದೆಯಾ? ಸರ್ಕಾರಕ್ಕಿಂತ ಆಹಾರ ದಾಸ್ತಾನು ಇವ್ರ ಬಳಿ ಇದೆಯಾ? ನೋ. ಹಾಗಿದ್ದಾಗ ನೀವು ಆ 2ರ ನಡುವಿನ ಒಂದು ಗೆರೆಯಲ್ಲಿ ಜೀವನ ರೂಪಿಸ್ಕೊಳ್ಬೇಕಾಗತ್ತೆ. 2ರ ನಡುವಿನ ಒಂದು ಗೆರೆ, ಅದೊಂದು ಸಂಧಾನ, ಒಂದು ಮಾರ್ಗ. 50 ಬೇಡಿಕೆ ಇರುತ್ತೆ ನಿಮ್ಮದು, ಪ್ರೊಟೆಸ್ಟ್ ಮಾಡ್ತಾ ಇರ್ತೀರ, 50 ಈಡೇರಿಸಲ್ಲ ಯಾರು ಕೂಡ. ಒಂದು 22 ಆದರೆ ಸಾಕಪ್ಪ ಅಂತಿರ್ತಾರೆ ಕೆಲವರು, 20 ಆದರೂ ಈಡೇರಲಿ ಅಂತಾರೆ, ಕೆಲವರು 15 ಆದರೂ ಆಗಲಿ ಅಂತಾರೆ. ಈ ಒಂದು ನಡುವಿನ ಗೆರೆ ಅಂದರೆ ಅದೇನೆ. ಅದು ಮಾಡಿಕೊಂಡಾಗ ನಿಮಗೂ ಒಂದಷ್ಟು ಅನುಕೂಲ ಆಗಬಹುದು, ಸರ್ಕಾರಕ್ಕೂ ಒಂದು ನೆಮ್ಮದಿ ಇರಬಹುದು. ಫಾರ್ ಎಕ್ಸಾಂಪಲ್, ಒಬ್ಬ ನಕ್ಸಲ್ ಜೀವನ ಅಂದರೆ ಏನು ಅಂದ್ಕೊಂಡಿದ್ದೀರಿ?
ಜೀವನ ಪರ್ಯಂತ ಕಾಡಲ್ಲಿರ್ತಾರೆ. ಯಾವತ್ತಿಗೋ ಊರಿಗೆ ಬರ್ತಾರೆ. ಯಾರೋ ಒಬ್ಬ ಆಹಾರ ಕೊಡೋನಿರ್ತಾನೆ, ಯಾರೋ ಒಬ್ಬ ಟ್ರಾನ್ಸಿಸ್ಟರ್ ಕೊಡೋನಿರ್ತಾನೆ, ಯಾರೋ ವೈರ್ಲೆಸ್ ಕೊಡೋನಿರ್ತಾನೆ, ಯಾರೋ ಮೊಬೈಲ್ ಕೊಡಬಹುದೊಬ್ಬ, ಯಾರೋ ಎಲ್ಲಿಗೋ ಊಟ ಕೊಡ್ತಾನೆ, ಯಾರೋ ಒಬ್ಬ ಮದ್ದುಗುಂಡು ಕೊಡ್ತಾನೆ, ಯಾರೋ ಗನ್ ಕೊಡ್ತಾನೆ. ಎಲ್ಲೋ ಕಾಡಲ್ಲಿ ಯಾವುದೋ ಮರದ ಕೆಳಗಡೆ ಮಲಗಬೇಕು, ಎಲ್ಲೋ ಊಟ ಮಾಡ್ಕೋಬೇಕು, ಅಲ್ಲಿ ಬಂದರು ಪೊಲೀಸರು, ಇಲ್ಲಿ ಬಂದರು ಅಂತಾರೆ, ಎಲ್ಗೋ ಓಡಬೇಕು. ಇದೇ ಅಲ್ವಾ? ಫಾರ್ ವಾಟ್? ಜನಕ್ಕೆ ಇಲ್ಲಿ ಒಳ್ಳೇದಾಗಲಿ ಅಂತ ಒಂದು ಫೈಟ್ ಮಾಡ್ತಿರ್ತಾರೆ. ಆದರೆ ಇದಕ್ಕೆ ಗನ್ನೇ ಪರಿಹಾರ ಆಗಿಬಿಟ್ರೆ ಸಿಸ್ಟಮ್ ಯಾವಾಗಲೂ ದೊಡ್ಡದಲ್ವೇನ್ರಿ? ಸಿಸ್ಟಮ್ ಯಾವಾಗಲೂ ದೊಡ್ಡದು. ಸಿಸ್ಟಮಲ್ಲಿ ಬದಲಾವಣೆ ಆಗಬೇಕು, ಮಾರ್ಪಾಟುಗಳಾಗಬೇಕು, ನಿಮಗೆ ಒಳ್ಳೆಯದಾಗಬೇಕು ಅಂತ ಬಯಸುವುದು ತಪ್ಪಲ್ಲ. ಆದರೆ ವಿಧಾನ ಇದೆಯಲ್ಲ, ಈ ವಿಧಾನ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಕಾಲದಿಂದಾನು ಕೂಡ ಬಹು ಚರ್ಚಿತ ವಿಚಾರ. ಮಂದಗಾಮಿಗಳು, ತೀವ್ರಗಾಮಿಗಳು ಅಂತ. ಮಂದಗಾಮಿಗಳದ್ದು ಏನಂದರೆ ನಾವು ಸತ್ಯ, ಅಹಿಂಸೆ, ತಾಳ್ಮೆ, ಶಾಂತಿ ಈ ಮೂಲಕವಾಗಿ ನಾವು ಹೋಗಬೇಕು ಅಂತ. ತೀವ್ರಗಾಮಿ ಅಂದರೆ ನೋ 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 ನೋ, ನೀವು ನನಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ತೀವ್ರಗಾಮಿಗಳ ವಾದ. ನನಗೆ ನೀವು ರಕ್ತ ಕೊಡಿ, ನಾನು ನಿಮಗೆ ಇಂಡಿಪೆಂಡೆನ್ಸ್ ಕೊಡ್ತೀನಿ ಅಂತ ಹೇಳಿದಂಥವ್ರು ವಾದ ಅಲ್ವಾ? ಗನ್ನಿಂದನೇ ಪರಿಹಾರ ಕಳಿಸೋದು ನಾನು ಕಂಡ್ಕೋತೀನಿ. ಮೆಥಡ್ಸ್ ಆರ್ ಡಿಫ್ರೆಂಟ್, ಬಟ್ ಗೋಲ್ ಒಂದೇ. ಗೋಲ್ ಏನಿತ್ತು? ಭಾರತ ಸ್ವತಂತ್ರ ಬರಬೇಕು, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ. ಇಲ್ಲಿ ಸುಧಾರಣೆ ಆಗಬೇಕಾ? ಒಬ್ಬರು ಗನ್ನಲ್ಲಿ ಹೇಳ್ತಾರೆ, ಇನ್ಯಾರೋ ಬಂದುಬಿಟ್ಟು ಚಿಕ್ಕಮಗಳೂರು ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತಾರೆ. ವ್ಯತ್ಯಾಸ ಇಷ್ಟೇ. ಒಬ್ಬರು ಪ್ರತಿಭಟನೆಯಿಂದ ಹೋಗ್ತಾರೆ, ಒಬ್ಬರು ಎಲೆಕ್ಷನಲ್ಲಿ ಪಾಠ ಕಲಿಸ್ಬಹುದು, ಸರ್ಕಾರ ಬೀಳಿಸಬಹುದು. ಪರಿಹಾರ ಸಿಕ್ಬಿಟ್ಟಿದೆಯಾ? ಪೂರ್ತಿ ಸಿಗದೇ ಇರಲೂಬಹುದು, ಸಿಕ್ಕಿರಲೂಬಹುದು. ಹಾಗಾಗಿ ಎಲ್ಲಕ್ಕೂ ಗನ್ನೇ ಆದರೆ, ನಾನು ಹೇಳಿದೆ, ನಿಮ್ಮೆಲ್ಲರ ಬಳಿ ಇರ್ತಕ್ಕಂಥ ಗನ್ನುಗಳಿಗಿಂತ ಸರ್ಕಾರದ ಬಳಿ, ಪೊಲೀಸರ ಬಳಿ ಇರ್ತಕ್ಕಂಥ ಗನ್ನುಗಳು ಯಾವಾಗಲೂ ಜಾಸ್ತಿ ಇರ್ತವೆ. ಕಾಡತೂಸುಗಳು, ಗುಂಡುಗಳು, ಬುಲೆಟ್ ನಿಮಗಿಂತ ಜಾಸ್ತಿ ಒಂದು ಗವರ್ಮೆಂಟ್ನ ಬಳಿ ಇರುತ್ತೆ. ಇದು ಯಾರು ಕೂಡ ಮರಿಬಾರದು ಅಂತ. ನೋಡಿ, ಮುಂಡಗಾರು ಲತಾ ಶೃಂಗೇರಿ ತಾಲೂಕಿನವರು, ಬಡ ಆದಿವಾಸಿ ದಂಪತಿಯ ದೊಡ್ಡ ಕುಟುಂಬದ ಹೆಣ್ಣುಮಗಳು. ಬಡತನ ಇತ್ತು. ಶಾಲೆ ಶಿಕ್ಷಕರ ಕಿರುಕುಳದಿಂದ 6ನೇ ತರಗತಿ ಓದೋದು ನಿಲ್ಲಿಸ್ಬಿಟ್ರು. ಈ ವೇಳೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆ ಅಡಿಯಲ್ಲಿ ಮನೆ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು. ಅದರ ವಿರುದ್ಧದ ಹೋರಾಟವನ್ನು ಮಾಡ್ತಾಯಿದ್ರು. ಆ ಚಳುವಳಿಯ ಭಾಗ ಆದರು. ಪ್ರಜಾಸತ್ತಾತ್ಮಕ ಹೋರಾಟಗಳಿಗೆ ಬೆಲೆ ಕೊಡಲಿಲ್ಲ ಸರ್ಕಾರ. ಈ ಧೋರಣೆಗೆ ಬೇಸತ್ತು ಬಿಡ್ತಾರೆ. 2000ನೇ ಇಸ್ವಿಯಲ್ಲಿ 18ನೇ ವಯಸ್ಸು ಅವತ್ತಿಗೆ ಮುಂಡಗಾರು ಲತಾಗೆ ಹಿಡ್ಕೊಂಡ್ರು ಗನ್ನು. ಅವತ್ತಿನಿಂದ ಕರ್ನಾಟಕ, ಕೇರಳ ಭಾಗದಲ್ಲಿ ಸಂಚರಿಸುವಂಥ ದಳದ ಭಾಗವಾಗ್ತಾರೆ ಇವರು. ಲತಾ ಅವರು ಯೋಜನೆಗಳ ಸ್ಪಷ್ಟತೆ, ಬದ್ಧತೆ, ಬೆರಗು ಹುಟ್ಟಿಸುವಂಥವರು. ಆ ರೀತಿ ಒಂದು ಕ್ಲಾರಿಟಿ ಇದೆ ಲತಾ ಬಳಿಯಲ್ಲಿ ಅಂತ ಹೇಳಿ. ಇದನ್ನು ಯಾರನ್ನೂ ಹೈಪ್ ಮಾಡಬೇಕು, ಹೊಗಳಬೇಕು. ಏನು ರೀ ನಕ್ಸಲ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾರೆ? ನೋ, ಅವ್ರ ಬಗೆಗಿನ ವಿಚಾರವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ವಿ ಆರ್ ನಾಟ್ ಸರ್ಟಿಫೈಯಿಂಗ್ ಎನಿ ಪರ್ಸನ್ ಹಿಯರ್, ವಿ ಆರ್ ನಾಟ್ ಗ್ಲೋರಿಫೈಯಿಂಗ್ ಎನಿಬಡಿ ಹಿಯರ್. ನಾವು ಯಾರನ್ನು ವೈಭವೀಕರಿಸ್ತಿಲ್ಲ, ಯಾರ ಬಗ್ಗೆ ಉತ್ಪ್ರೇಕ್ಷೆಯಿಂದ ಮಾತಾಡ್ತಾ ಇಲ್ಲ. ಏನು ನಡೆದಿತ್ತು ಅದನ್ನು ಮಾತ್ರ ಹೇಳ್ತಾ ಇದ್ದೀವಿ. ಇದರ ಬಗೆಗಿನ ಕಲ್ಪನೆಗಳು ನಿಮಗೆ ಬಿಟ್ಟದ್ದು. ಸುಂದರಿ ಅಂತ, ಸುಂದರಿ ಕೂಡ ಲತಾ ರೀತಿಯೇ ಆದಿವಾಸಿ ಮಹಿಳೆ. 5 ಮಕ್ಕಳಲ್ಲಿ ಇದ್ದವರು, 6ನೇವರಾಗಿ ಹುಟ್ಟಿದವರು ಸುಂದರಿ. ಬಡತನ, ಶಾಲೆ ದೂರ ಇತ್ತು, ಶಾಲೆ ಬಿಟ್ಟುಬಿಡ್ತಾರೆ ಇವರು. 3ನೇ ತರಗತಿ ನಂತರ ಶಾಲೆ ತೊರಿತಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದ ಸಂಕಷ್ಟ ಆಗುತ್ತೆ. ಚಳುವಳಿ ಫಲ ಕೊಡಲ್ಲ, ಇದೇನು ಯೂಸ್ ಇಲ್ಲ, ಇದು ಪ್ರತಿಭಟನೆ ಮಾಡಿದ್ರೇನು ಲಾಭ ಇಲ್ಲ ಅಂಥೇಳಿ ಯುವಜನರ ಥರ ರಕ್ತ ಬಿಸಿ ಇರುತ್ತಲ್ಲ, ಹಿಡ್ಕೊಂಡ್ರು ಗನ್ ಇವರನ್ನು. 19ನೇ ವಯಸ್ಸು 2004ನೇ ಇಸ್ವಿ ಮಾವೋವಾದಿಯ ಸದಸ್ಯರಾಗ್ತಾರೆ. ಅವತ್ತಿನಿಂದ ಕೇರಳ, ಕರ್ನಾಟಕದಲ್ಲಿ ಯಾವ ದಳ ಸಂಚರಿಸ್ತಾ ಇತ್ತು ಅದರ ಭಾಗ ಆಗ್ತಾರೆ. ನೆರೆಹೊರೆಯ ಕುಟುಂಬಗಳ ಮೇಲೆ ನಡೀತಾ ಇದ್ದಂಥ ಖಾಕಿ ದಾಳಿಗೆ ಮರುಗ್ತಾ ಇದ್ದರು, ಖಾಕಿ ಹಿಂಸೆಗೆ ಮರುಗ್ತಾ ಇದ್ರು ಇವರು. ದೌರ್ಜನ್ಯಗಳನ್ನು ಇವತ್ತಿಗೂ ನೋವಿಂದ ನೆನೆಸ್ಕೊಳ್ತಾರೆ ಸುಂದರಿ. ನೆಕ್ಸ್ಟ್ ವನಜಾಕ್ಷಿ, ನಕ್ಸಲ್ ತಂಡದ ಸೀನಿಯರ್ ಮೋಸ್ಟ್ ಮೆಂಬರ್, ಅತಿ ಹಿರಿಯ ಸದಸ್ಯರು. ವನಜಾಕ್ಷಿ SLC ಓದ್ಕೊಂಡ್ರು. ಇಲ್ಲಿ ವಿದ್ಯಾಭ್ಯಾಸ ಅಂದಾಗ ಏನಾಗುತ್ತೆ ನೋಡಿ, ಈ ಎಜುಕೇಷನ್ ಅಂದಾಗ ಪರ್ಸೆಪ್ಷನ್ನೇ ಬೇರೆ ಇರುತ್ತೆ. SSLCಲಿ ಎಷ್ಟು ಮಾರ್ಕ್ಸ್ ತೆಗೆದೆ, ಡಿಗ್ರಿಲಿಂದ ಎಷ್ಟು ಪರ್ಸೆಂಟೇಜು, ಕೆಲವ್ರ ಪ್ರಕಾರ ಇದು ಎಜುಕೇಷನ್ನು. ಡಬಲ್ ಡಿಗ್ರಿ ಮಾಡಿದ್ಯಾ, ಎಜುಕೇಷನ್ನು. PhD ಆಯಿತಾ, ಎಜುಕೇಷನ್ನು. ಕೆಲವ್ರ ಪ್ರಕಾರ ಜೀವನ ನೀನು ಓದ್ಕೊಂಡಿದ್ಯಾ, ಎಜುಕೇಷನ್. ಪ್ರಕೃತಿನ ಓದ್ಕೊಂಡ ನೀನು, ಎಜುಕೇಷನ್. ಒಂದು ಕೃಷಿಯನ್ನು ಓದ್ಕೊಂಡಿಯಾ, ಓದ್ಕೊಳ್ಳೋದು ಅಂದರೆ ನೀನು ಡಿಗ್ರಿ ಮಾಡೋದು ಅಂತಲ್ಲ. ಒಂದು ಬೆಳೆ ಏನು ಬೆಳಿಬೇಕು ಅಂತ ಓದ್ಕೊಂಡಿ, ಅದಕ್ಕೆ ಎಜುಕೇಷನ್. ನೀನು ತಿಳುವಳಿಕೆ ಪಡ್ಕೊಂಡಿಯಾ, ಅದು ಎಜುಕೇಷನ್. ಜ್ಞಾನ ಸಂಪಾದನೆ ಮಾಡಿದೆ, ಯಾವ ಡಿಗ್ರಿನೂ ಇಲ್ಲಪ್ಪ, ನಾನು ಓದಿರೋದು SLCನೇ, ನನ್ನ ಜ್ಞಾನ ಇದೆಯಲ್ಲ ಯಾವುದೇ ಡಿಗ್ರಿನ ಮೀರಿಸುತ್ತೆ ಅಂದರೆ ನೀನು ವಿದ್ಯಾವಂತ. ಹೀಗೆ ಒಬ್ಬೊಬ್ಬರ ಪರ್ಸೆಪ್ಷನ್ ಒಂದೊಂಥರ ಎಜುಕೇಷನ್ ಬಗ್ಗೆ. 1985 ಓದಿ ನಿಲ್ಲಿಸ್ಬಿಡ್ತಾರೆ ಇವರು. 92ಇಂದ 97 ಗ್ರಾಮ ಪಂಚಾಯತಿ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. 8 ಜನ ಮಕ್ಕಳ ದೊಡ್ಡ ಕುಟುಂಬದ ಹೆಣ್ಣುಮಗಳು. ಟೈಪ್ ರೈಟಿಂಗ್ ಕಲ್ತ್ಕೊಂಡು ಹೊಲಿಗೆಯನ್ನು ಕೂಡ ಜೀವನಾಧಾರ ಮಾಡ್ಕೊಂಡಿರ್ತಾರೆ. ರಾಜಕೀಯದಲ್ಲಿದ್ದರೂ ಬಲಾಢ್ಯರಿಂದ ಭೂಮಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಪರಿಣಾಮವಾಗಿ ತಾಯಿ ಈ ನೋವಿನಿಂದ ಮೆಂಟಲಿ ಡಿಸೇಬಲ್ಡ್ ಆಗಿಬಿಡ್ತಾರೆ, ಮಾನಸಿಕ ಅಸ್ವಸ್ಥತೆಗೆ ಒಳಗಾಗ್ಬಿಡ್ತಾರೆ.
ಒಬ್ಬ ತಮ್ಮ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾನೆ. ಜನ ಬಡತನ ಶೋಷಣೆಗಳಿಗೆ ಬಲಿಯಾಗ್ತಾ ಇದ್ದದ್ದನ್ನು ಕಂಡು ಮರುಗ್ತಾರೆ ಇವರು. ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾರೆ. ಸಶಸ್ತ್ರ ಹೋರಾಟನೇ ದಾರಿ ಗನ್ ಹಿಡ್ಕೊಂಡ್ರು ಇವರು. ಆವಾಗ 2000 ಇಸ್ವಿಯಿಂದ ಮಾವೋವಾದಿ ಪಕ್ಷದ ಮೆಂಬರ್ ಆಗ್ತಾರೆ. ಸೇಮ್ ಕರ್ನಾಟಕ ಕೇರಳ ಈ ಒಂದು ಭಾಗದ ಸಂಚರಿಸುತ್ತಲ್ಲ ತಂಡ, ಅದರ ಭಾಗವಾಗ್ತಾರೆ ವನಜಾಕ್ಷಿ ಅವರು. ಮಾರಪ್ಪ ಅರೋಳಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅರೋಳಿ ಗ್ರಾಮದವರು ಇವರು. ಅದಕ್ಕೆ ಅವರ ಹೆಸರು ಮಾರಪ್ಪ ಅರೋಳಿ ಅಂತ. BA ಓದ್ಕೊಂಡಿದ್ದಾರೆ ಮಾರಪ್ಪ ಅರೋಳಿ. ದಲಿತ ಜನಾಂಗಕ್ಕೆ ಸೇರಿದಂಥವ್ರು, ದಲಿತರು ಇವರು. ಕಾಲೇಜಲ್ಲಿ ಇರಬೇಕಾದ್ರೇ ಮಾವೋವಾದಿ ಚಳವಳಿ ಕಡೆಗೆ ಒಂದು ಆಕರ್ಷಣೆ, ಆಸಕ್ತಿ ಇತ್ತು ಇವರಿಗೆ. ಭಾಸ್ಕರ್ ಅವರ ಎನ್ಕೌಂಟರ್ ಹತ್ಯೆ ಆಘಾತವನ್ನು ಉಂಟು ಮಾಡಿಬಿಡುತ್ತೆ ಇವರಿಗೆ. 2000 ಇಸ್ವಿಯಲ್ಲಿ ತನ್ನ 24ನೇ ವಯಸ್ಸಲ್ಲಿ ಈ ದಳದ ಭಾಗ ಆಗ್ತಾರೆ. ಅವತ್ತಿನಿಂದ ಕೇರಳ ಕರ್ನಾಟಕದಲ್ಲಿ ಇವರು ಹೋರಾಟದ ಒಂದು ಹೆಜ್ಜೆ ಗುರುತುಗಳಿವೆ. ವಸಂತ ತಮಿಳುನಾಡಿನ ವೆಲ್ಲೂರಿನ ಆರ್ಕಾಟ್ನವರು, BTech ಪದವೀಧರರು. ನೋಡಿ, BTech ಓದಿಕೊಂಡು ಜನಗಳ ಪರವಾಗಿ ಹೋರಾಟ ಮಾಡಬೇಕು ಅಂತ ಗನ್ ಹಿಡ್ಕೊಂಡವರು ಎಲ್ಲರೂ ಕೂಡ. BTech ಓದಿದ್ರೆ ಕೆಲಸ ಸಿಗ್ತಾ ಇರಲಿಲ್ವಾ? ಅರೋಳಿಗೆ ಕೆಲಸ ಸಿಗ್ತಿರ್ಲಿಲ್ವಾ? ವನಜಾಕ್ಷಿ ಕೆಲಸ ಸಿಗ್ತಿರ್ಲಿಲ್ವಾ? ವಸಂತನ ಕೆಲಸ ಸಿಗ್ತಿರ್ಲಿಲ್ವಾ? ಮುಂಡುಗಾರರು ಲತಾ ಕೆಲಸ ಮಾಡೋಕ್ಕಾಗ್ತಿರ್ಲೋ? ಆಗ್ತಿತ್ತು. ಸ್ಥಳೀಯವಾಗಿ ಅವ್ರು ಏನು ಶೋಷಣೆ ನೋಡಿದ್ರೋ ಅದರ ವಿರುದ್ಧ ಸಿಡಿದು ಒಂದು ಪರಿಹಾರ ಕಂಡುಕೊಳ್ಬೇಕು ಅಂಥೇಳಿ ಚಳುವಳಿ ಮಾರ್ಗ ಬಿಟ್ಟುಬಿಟ್ಟು ನಕ್ಸಲ್ ಮಾರ್ಗ ತುಳಿದವರು ಅಷ್ಟೇ. ವಸಂತ ಆರ್ಕಾಟ್ ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು. 2010ನೇ ಇಸ್ವಿ ಪದವಿ ಮುಗಿಸ್ತಾರೆ ಇವರು. ತಕ್ಷಣವೇ ಗನ್ನುಗಳು ಹಿಡ್ಕೊಂಡು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಅವತ್ತಿನಿಂದ ಸೇಮ್ ಕೇರಳ ಕರ್ನಾಟಕದ ಭಾಗದ ಸಂಚರಿಸ್ತಕ್ಕಂತಹ ತಂಡದ ದಳದ ಮೆಂಬರ್ ಇವರು. NG ತಂಡದಲ್ಲಿ ಎಲ್ರಿಗಿಂತ ಚಿಕ್ಕವರು. ಕೇರಳದ ವಯನಾಡ್ ಜಿಲ್ಲೆಯ ಮಕ್ಕಿಮಲದ ಆದಿವಾಸಿ ಮಹಿಳೆ. 8ನೇ ತರಗತಿವರೆಗೂ ಓದ್ಕೊಂಡಿದ್ದಾರೆ. 2018ನಲ್ಲಿ ಕೇರಳದಲ್ಲಿ ಸಶಸ್ತ್ರ ಹೋರಾಟದ ಭಾಗ ಆಗ್ತಾರೆ. 2023ರಲ್ಲಿ ಇತರೆ ಸದಸ್ಯರೊಂದಿಗೆ ಕೇರಳದಿಂದ ಕರ್ನಾಟಕಕ್ಕೆ ವಾಪಸ್ಸಾಗ್ತಾರೆ ಇವರು. ಇದಿಷ್ಟು ಕೂಡ ಇವರ ಒಂದು ಪ್ರವರ. ಇವರೆಲ್ಲ ಏನು ಎತ್ತ ಅಂತ ಕತೆ.